ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ನನ್ನ ಸಹೋದರಿ ಸಹೋದರನೇ, ಈ ಉದಯ ಕಾಲದಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಯೋಬನ ಒಂದು ಪರೀಕ್ಷೆ, ಯೋಬನ ಜೀವನದಲ್ಲಿ ನಡೆದಂಥ ಒಂದು ಮಹಾ ಪರೀಕ್ಷೆ. ಯಾವ ರೀತಿಯಾಗಿ ಆ ಪರೀಕ್ಷೆಯಲ್ಲಿ ಆ ಯೋಬನು ಪಾಸಾದ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಯೋಬನ ಗ್ರಂಥ 1ನೇ ಅಧ್ಯಾಯ ನಾವು ನೋಡುವಾಗ ನೋಡಿ, ಯೋಬನು ಅವನಿಗೆ 7 ಮಂದಿ ಗಂಡು ಮಕ್ಕಳು 3 ಮಂದಿ ಹೆಣ್ಣು ಮಕ್ಕಳು ಇದ್ದರು. ಅವನಿಗೆ 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಅನೇಕ ಸೇವಕರು ಇದ್ದಿದ್ದರಿಂದ ಅವನು ಮೂಡನ ದೇಶದವರೆಲ್ಲರನ್ನು ಹೆಚ್ಚು ಸ್ವಾಸ್ಥ್ಯವುಳ್ಳವನಾಗಿದ್ದನು. ಅವನು ಕುಮಾರರು ಒಂದೊಂದು ದಿನ ಒಬ್ಬೊಬ್ಬನ ಮನೆಯಲ್ಲಿ ಔತಣವನ್ನು ನಡೆಸುತ್ತಾ ಆ ಭೋಜನಕ್ಕೆ ತಮ್ಮ 3 ಅಕ್ಕ ತಂಗಿನ ಕರೆ ಕಳಿಸುತ್ತಿದ್ದರು. ಪ್ರೀತಿಯ ದೇವರ ಮಕ್ಕಳೇ, ಯೋಬನ ಜೀವನವನ್ನು ನೋಡುವಾಗ ಊಚ್ ದೇಶದಲ್ಲಿ ಯೋಬನ ಕುಟುಂಬ ಬಹು ಐಶ್ವರ್ಯವಂತವನಾಗಿರ್ತಾನೆ. ಅದೇ ರೀತಿಯಾಗಿ ಬಹು ಭಯಭಕ್ತಿಯುಳ್ಳವನಾಗಿರ್ತಾನೆ, ಬಹು ಐಶ್ವರ್ಯವಂತನಾಗಿರ್ತಾನೆ. ಅಷ್ಟೇ ಭಯಭಕ್ತಿಯುಳ್ಳವನಾಗಿ ದೇವರಲ್ಲಿ ನಂಬಿಕೆ ಇಟ್ಟಿರ್ತಾನೆ ಯೋಬನು. ನೋಡ್ದ, ಯೋಬನು ನಾವೊಂದು ಮಾದರಿಯ ತೆಗೆದುಕೊಳ್ಬೇಕು. ಎಷ್ಟೋ ಜನಕ್ಕೆ ಐಶ್ವರ್ಯವಂತರಾದ ತಕ್ಷಣ ದೇವರಲ್ಲಿ ಬಲ ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ. ದೇವರನ್ನು ಬಿಟ್ಟು ಲೋಕಕ್ಕೆ ತಿರುಗಿಕೊಳ್ಳುತ್ತಾರೆ. ಪ್ರೀತಿಯ ದೇವರ ಮಕ್ಕಳೇ, ಯೋಬನಿಗೆ ಎಷ್ಟೇ ಐಶ್ವರ್ಯವಿದ್ರೂ ಕೂಡ ದೇವರಲ್ಲಿ ಹೆಚ್ಚಾಗಿ ಭಯಭಕ್ತಿಯುಳ್ಳವನಾಗಿದ್ದ. ನೋಡಿ, ಇಲ್ಲಿ ನೋಡುವಾಗ ಆತನ ಮಕ್ಕಳು, ಆತನ ಹೆಣ್ಣು ಮಕ್ಕಳು, ಆತನ ಎತ್ತು, ಕುರಿ, ಮೇಕೆ, ಒಂಟೆಗಳು, ಎತ್ತುಗಳು ಎಲ್ಲ ಕಡೆ ಬಹು ಐಶ್ವರ್ಯವಂತವನಾಗಿರ್ತಾನೆ. ಪ್ರತಿದಿನ ತನ್ನ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ತಾನೆ, ತನ್ನ ಪರಿವಾರದವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಆದರೆ ಸೈತಾನನು ಅವನು ನೋಡುವುದಕ್ಕೆ ಇಷ್ಟಪಡಲಿಲ್ಲ. ಹೇಗಾದ್ರೂ ಮಾಡಿ ಯೋಬನನ್ನ ದೇವರಿಂದ ತಪ್ಪಿಸಬೇಕೆಂಬುದಾಗಿ ದೇವರ ಹತ್ರ ಪರ್ಮಿಷನ್ ಕೇಳ್ತಾನೆ. ಹಾಗಾಗಿ ದೇವರ ಮಕ್ಕಳೇ, ಸೈತಾನನು ಯೋಬನ ವಿಷಯದಲ್ಲಿ ಹೋಗಿ ದೇವರೊಂದಿಗೆ ಆತನನ್ನ ನಂಬಿಕೆಯಿಂದ ಬೀಳಿಸಬೇಕೆಂಬುದಾಗಿ ಅಪ್ಪಣೆಯನ್ನು ಕೇಳ್ತಾನೆ. ಸೈತಾನನು ಹೋಗಿ ದೇವರಿಗೆ ದೂರು ಹೇಳಿ ಅಪ್ಪಣೆಯನ್ನು ಕೇಳ್ತಾನೆ. ಹೇಗಾದರೂ ಮಾಡಿ ನಿನ್ನ ನಂಬಿಕೆಯಿಂದ ಅವನು ತಪ್ಪಿಸ್ತೇನೆ ಎಂಬುದಾಗಿ ಸೈತಾನನು ದೇವರಿಂದ ಪರ್ಮಿಷನ್ ಕೇಳಿ ಬರ್ತಾನೆ. ಹಾಗಾಗಿ ಒಂದು ದಿನ ನೋಡಿ, ಆತನೊಂದು ಸರ್ವಸ್ವೆಲ್ಲ ಕೂಡ ಸುಟ್ಟು ಹೋಗ್ತದೆ. ಎತ್ತು, ಒಂಟೆ, ಕುರಿ, ಮೇಕೆಗಳನ್ನೆಲ್ಲ ಶೇಬಾದವರು ಬಂದು ಹೊಡ್ಕೊಂಡು ಹೋಗ್ಬಿಡ್ತಾರೆ. ಆದರೆ ತನ್ನ ಮಕ್ಕಳು ಉಂಡು ತಿಂದು ಇರುವಾಗ ಆ ಮನೆಯ ಛಾವಣಿ ಬಿದ್ದು ಇದ್ದಕ್ಕಿದ್ದಾಗೆ ಮಕ್ಕಳೆಲ್ಲರೂ ಕೂಡ ಸತ್ತು ಹೋಗ್ತಾರೆ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸತ್ಯವೇದ ಗ್ರಂಥದಲ್ಲಿ ಯೋಬನ ತರ ನಂಬಿಕೆ ಇವರಲ್ಲಿ ಮತ್ತೊಬ್ಬರು ಇಲ್ಲ. ತನ್ನ ಮಕ್ಕಳು ಸತ್ತು ಹೋಗ್ತಾರೆ, ತನ್ನ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ತನ್ನ ಸರ್ವಸ್ವೆಲ್ಲ ಕ್ಷಣ ಮಾತ್ರದಲ್ಲಿ ನಾಶವಾಗ್ತದೆ. ಆದರೂ ಕೂಡ ಯೋಬನು ಮಾತ್ರ ದೇವರಲ್ಲಿ ಇಟ್ಟಿರುವಂಥ ನಂಬಿಕೆಯನ್ನು ಮಾತ್ರ ಬಿಡುವುದಿಲ್ಲ. ಹಲ್ಲೆಲೂಯ. ದೇವ್ರ ಮಗುವೆ, ನಿನ್ನ ಜೀವನದಲ್ಲಿ ಏನಾದರೂ ದೊಡ್ಡ ತೊಂದರೆ ಆಗಿ ಭಯದಲ್ಲಿ ಬಿದ್ದು ಅಪಾಯಗಳು, ಅಪಘಾತಗಳಿಂದ ಒಂದು ವೇಳೆ ನಿನ್ನ ಜೀವನದಲ್ಲಿ ನಡೆಯುವುದಾದರೆ ಯೋಬನ ತರ ಯೋಬನನ್ನು ಮಾದರಿ ಮಾಡಿಕೊ. ಯೋಬನು ಕುಗ್ಗಿ ಹೋಗ್ಲಿಲ್ಲ, ಸೋತು ಹೋಗ್ಲಿಲ್ಲ, ಬಿದ್ದು ಹೋಗ್ಲಿಲ್ಲ. ಸಹೋದರನೇ, ಯೋಬನ ಜೀವನದಲ್ಲಿ ನಡೆದಂತಹ ಕಹಿ ಘಟನೆಗಳನ್ನು ನೆನೆಸ್ಕೊಂಡ್ರೆ ಈ ಭೂಲೋಕದಲ್ಲಿ ಯಾರೂ ಇಲ್ಲ ಯೋಬನ ತರ. ಹಾಗಾಗಿ ತನ್ನ ಸರ್ವಸ್ವೆಲ್ಲ ಕ್ಷಣ ಮಾತ್ರದಲ್ಲಿ ಕಳ್ಕೊಳ್ತಾನೆ. ಭಿಕಾರಿಯಾಗಿ ಭಿಕ್ಷಕನಾಗ್ತಾನೆ. ಕಡೆಗೆ ಏನ್ ಹೇಳ್ತಾನೆ ಗೊತ್ತಾ? ನೋಡಿ, 1ನೇ ಅಧ್ಯಾಯ 21-22ನೇ ವಚನ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನು ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹೌದು ಪ್ರೀತಿಯ ದೇವರ ಮಕ್ಕಳೇ, ನಾವು ಹುಟ್ಟಿದಾಗ ತಾಯಿಯ ಗರ್ಭದಿಂದ ನಾವು ಬಂದ ಮೇಲೆ ಏನು ತೆಗೆದುಕೊಂಡು ಬರೋದಿಲ್ಲ, ದಿಗಂಬರರಾಗಿ ಬರ್ತೀವಿ. ಆದರೆ ಸಾಯ್ಬೇಕಾದ್ರೂ ನಾವು ಏನು ತೆಗೆದುಕೊಂಡು ಹೋಗೋದಿಲ್ಲ, ದಿಗಂಬರರಾಗಿ ಮತ್ತೆ ಮಣ್ಣಿಗೆ ಮರೆ ಆಗ್ತೀವಿ. ನೋಡಿ, ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಯೋಬನು ಇದೇ ಮಾತು ಹೇಳ್ತಾ ಇದ್ದಾನೆ. ಅದೇ ಮಾತು ಈಗಲೂ ಕೂಡ ನೆರವೇರ್ತಾ ಇದೆ. ಹುಟ್ಟವಾಗ ಏನು ತರಲಿಲ್ಲ, ಸಾಯುವಾಗ ಒಯ್ಯೋದು ಏನೂ ಇಲ್ಲ. ಏನಿಲ್ಲದವನಾಗಿ ತಾಯ ಗರ್ಭದಿಂದ ಬಂದೆನು, ಏನಿಲ್ಲದವನಾಗಿ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನು ತೆಗೆದುಕೊಂಡ. ನೋಡ, ಈ ಮಧ್ಯ ಇದೆಯಲ್ಲ, ಹುಟ್ಟದಾಗಿನಿಂದ ದೊಡ್ಡವರಾಗ್ತಾನ ಮಧ್ಯದಲ್ಲಿ ದೇವರು ನಮ್ಗೆ ಬೇಕಾಗಿರೋದೆಲ್ಲ ಐಶ್ವರ್ಯ ಎಲ್ಲ ಕೊಡ್ತಾನೆ. ಆರೋಗ್ಯ ಕೊಡ್ತಾನೆ, ಸಂತೋಷ ಕೊಡ್ತಾನೆ, ಸಮಾಧಾನ ಕೊಡ್ತಾನೆ. ಎಲ್ಲವೂ ಕೊಟ್ಟಾದ ಮೇಲೆ
ಎಲ್ಲವೂ ಕೂಡ ಇಲ್ಲೇ ಬಿಟ್ಟು ನಾವು ಹೋಗ್ಬೇಕಾಗಿದೆ. ನೋಡ್ರಿ, ಇಷ್ಟೆಲ್ಲ ಮಕ್ಕಳು ಸತ್ತೋದ್ರು ಅವನ ಜೀವನದಲ್ಲಿ, ತನ್ನ ಹೆಂಡತಿ ಮಾತ್ರ ಸಾಯಲಿಲ್ಲ. ಮಕ್ಕಳು ಸತ್ತು ಹೋದ್ರು, ತನ್ನ ಆಸ್ತಿ ಎಲ್ಲ ಸುಟ್ಟು ಹೋಯಿತು. ಆದರೂ ಕೂಡ ಒಂದು ಕ್ಷಣ ಯೋಬನು ಅದರ ಬಗ್ಗೆ ಯೋಚನೆ ಮಾಡಲಿಲ್ಲ. ಆದರೆ ನೋಡಿ 22ನೇ ವಚನ, ಇಲ್ಲದರಲ್ಲಿಯೂ ಇದೆಲ್ಲದರಲ್ಲಿ ಯೋಬನು ಪಾಪ ಮಾಡಿಲ್ಲ, ದೇವರ ಮೇಲೆ ತಪ್ಪು ಹೊರಿಸಲೂ ಇಲ್ಲ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ಈ ಒಂದು ದೊಡ್ಡ ಮನಸ್ಸು ನಿನಗೂ ನನಗೂ ಬರಬೇಕು. ದೇವರ ಮೇಲೆ ತಪ್ಪು ಹೊರಿಸಲಿಲ್ಲ, ಆದರೂ ಅವನು ಪಾಪ ಮಾಡಲಿಲ್ಲ. ನೋಡೋದು, ಹಾಗಾಗಿ ಪ್ರೀತಿಯ ದೇವರ ಮಕ್ಕಳೇ, ಯೋಬನಿಗಿರುವಂಥ ಒಳ್ಳೆ ಮನಸ್ಸು ನಿನಗಿರಲಿ, ನನಗಿರಲಿ, ನಮ್ಮೆಲ್ಲರಿಗೂ ಇರಲಿ. ಎಲ್ಲ ನಷ್ಟ ಆದರೂ ಕೂಡ, ಮಕ್ಕಳೆಲ್ಲ ಸತ್ತು ಹೋದರೂ ಕೂಡ ಆತನ ದೇವರನ್ನು ಬಿಡಲಿಲ್ಲ, ದೇವರಿಂದ ದೂರ ಆಗಲಿಲ್ಲ, ದೇವರನ್ನು ಬಿಟ್ಟು ಪಾಪದೆಡೆ ಬಿಡಲಿಲ್ಲ, ದೇವರ ಮೇಲೆ ಗುಣಗುಟ್ಟಲಿಲ್ಲ, ದೇವರ ವಿರುದ್ಧವಾಗಿ ಪಾಪ ಮಾಡಲಿಲ್ಲ ದೇವರ ಮಕ್ಕಳು. ಹಾಗಾಗಿ ಯೋಬನು ಯಾವ ರೀತಿ ಗಟ್ಟಿಯಾಗಿ ನಿಂತ್ಕೊಂಡು, ಅದೇ ರೀತಿಯಾಗಿ ನೀನು ನಾನು ದೇವ್ರಿಗೋಸ್ಕರ ನಿಂತ್ಕೊಳ್ಳೋಣ, ದೇವ್ರಿಗೋಸ್ಕರ ಬದುಕೋಣ. ದೇವರು ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಲಿ. ಕ್ರೈಸ್ತವ